ಸೊ ರೈಟು ವೀಕ್ಷಕರೇ ನಮಸ್ಕಾರ. ನಾನು ಅರುಣ್ ಗೋಪಾಲ್ ಮಾತಾಡ್ತಿದ್ದೀನಿ. BP ನ್ಯೂಸ್ನ ವಿನೂತನ ಕಾರ್ಯಕ್ರಮ ಕಾಯಕವೇ ಕೈಲಾಸ, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು ಅನ್ನೋ ಆ ರೀತಿಯಲ್ಲಿ ಯಾರು ಅತ್ಯಂತ ಹೆಚ್ಚಾಗಿ ಅಂದರೆ ದಶಕಗಳ ಕಾಲ ಅಂದರೆ 20 ವರ್ಷ ಆಗಿರ್ಬೋದು, 30 ವರ್ಷ ಒಂದೇ ಒಂದು ಕ್ಷೇತ್ರದಲ್ಲಿ, ಒಂದೇ ಒಂದು ಉದ್ಯೋಗದಲ್ಲಿ, ಒಂದೇ ಒಂದು ಕಾಯಕದಲ್ಲಿ ನಿರತರಾಗಿರ್ತಾರಲ್ಲ, ಅವ್ರನ್ನ ಸಂದರ್ಶನ ಮಾಡುವಂಥ ಒಂದು ವಿನೂತನ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಕ್ಷೌರಿಕರಾಗಿರ್ಬಹುದು, ಅಥವಾ ಬಟ್ಟೆ ಒಗೆಯುವಂತಾಗಿರ್ಬೋದು, ಅಥವಾ ಏನು ಚಪ್ಪಲಿ ಮಾಡುವಂತರಾಗಿರ್ಬೋದು, ಅಥವಾ ವಿಭೂತಿ ಮಾಡುವಂತರಾಗಿರ್ಬೋದು, ಈ ತರ ಎಲ್ಲಾ ಸ್ಥಳಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕಾಯಕ ಯೋಗಿಗಳನ್ನ ಭೇಟಿಯಾಗುವಂತ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಮೊದಲ ಅತಿಥಿಯಾಗಿ ಚಂದ್ರಶೇಖರ್ ಅವರು ಇದ್ದಾರೆ, ಅಲಂಕಾರ ಹೆರಿಟೇಜಸ್ನ ಒಂದು ಮಾಲೀಕರು. ಬನ್ನಿ ಜೊತೆ ಮಾತಾಡೋಣ ಅಂತ. ಅವರ ಅನುಭವ ಯಾವ ರೀತಿ ಇದೆ, ಅವರ ಒಂದು ಇಷ್ಟು ವರ್ಷ ಸುಮಾರು 30 ವರ್ಷ ಈ ಒಂದು ಕ್ಷೌರಿಕ ವೃತ್ತಿಯಲ್ಲಿ ಅವರು ಭಾಗಿಯಾಗಿದ್ದಾರೆ. ಕಾಯಕವೇ ಕೈಲಾಸ, ಕಾಯಕ ಯೋಗಿಗಳೊಂದಿಗೆ ಮಾತುಕತೆ. 20 ವರ್ಷಕ್ಕೂ ಹೆಚ್ಚು ಒಂದೇ ಕಾಯಕದಲ್ಲಿ ಬದುಕು ಕಟ್ಟಿಕೊಂಡವರೊಂದಿಗೆ ಒಂದಿಷ್ಟು ಸಮಯ. BP ನ್ಯೂಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ನಿಮ್ಮ BP ನ್ಯೂಸ್ ಕರ್ನಾಟಕದಲ್ಲಿ. ಅನುಭವವನ್ನು ಹಂಚ್ಕೊಳ್ಳೋಣಂತೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಮ್ಮ ಹೆಸರು ಚಂದ್ರಶೇಖರ್ ಅಂತ. ನಾನು 35 ವರ್ಷದಿಂದ ನಮ್ಮ ಅಪ್ಪ ಏನಿದ್ದಾರೆ ಅವ್ರ ತರ ಅಲ್ಲ, ನಾವು ಕಂಟಿನ್ಯೂ ಆಗಿ ಇದೇ ನಮ್ಮ ವೃತ್ತಿ ಮಾಡ್ಕೊಂತ ನಾವು ಜೀವನ ಮಾಡ್ಕೊಂತ ಹೋಗ್ತಾ ಇದೀವಿ ಸರ್. ಅಂದ್ರೆ ಈಗ ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ? ನಮ್ಮ ಶಾಪ್ ಬಂದು ರಾಯಲ್ ಸರ್ಕಲ್ ಅಲ್ಲಿ ಅಲಂಕಾರ ಕಟಿಂಗ್ ಶಾಪ್ ಅಂತ ಕಾನಮಾಸ್ ರೂಟ್ ಅಲ್ಲಿ ಇದೆ. ಎಷ್ಟು ವರ್ಷದಿಂದ ಸರ್? ನಾನು 35 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. 35 ವರ್ಷದಿಂದ ಒಂದೇ ವೃತ್ತಿ ಸರ್, ಬೇರೆದು ಏನು ಮಾಡ್ತಾ ಇಲ್ಲ. ಈ ವೃತ್ತಿನಲ್ಲೇ ನಾವು ಜೀವನ ಮಾಡಿ ನಮ್ಮ ಮಕ್ಕಳನ್ನ ಅವೆಲ್ಲ ಓದಿಸ್ಬೇಕಂತ ಹೇಳಿ ನಾವು ಮುಂಚಿನಿಂದ ಇದರಲ್ಲಿ ಬದುಕು ಕಟ್ಕೊಂಡಿದ್ರೆ ಇದರಲ್ಲೇ ಬರ್ತದೆ ಸರ್. ಎಷ್ಟಾದ್ರೆ ತೃಪ್ತಿಯಿಂದ ಸಂತೋಷದಿಂದ ನಮ್ಮ ಸಮಾಜ ಕೆಲಸ ಮಾಡ್ಕಂತ ನಾವು ತೃಪ್ತಿಯಾಗಿ ಜೀವನ ಮಾಡ್ತಾ ಇದೀವಿ ಸರ್. ಓಕೆ. ಸೊ ಈಗ ನಿಮಗೆ ಮೂಲತಃ ನೀವು ಸಹಿತ ಸಮಾಜದವರಾಗಿರ್ತೀರಿ, ಹೌದಾ? ಈಗ ಇಷ್ಟು ವರ್ಷದ ಅನುಭವ ನೋಡಿದ್ರೆ ನಿಮ್ಗೆ ಇಂಟರ್ವ್ಯೂ ನೋಡಿದ್ರೆ ಹೇಗೆ ಅನ್ಸುತ್ತೆ? ಇಲ್ಲ ನಾನು ಬೇರೆ ಏನಾದ್ರು ಮಾಡ್ಬೇಕಾಗಿತ್ತೇನೋ, ಎಲ್ಲರ ತರ ಬೇರೆ ಕೆಲಸ ಮಾಡೋದು ಚೆನ್ನಾಗಿತ್ತೇನೋ, ಆತರ ಏನೋ ವಿಚಾರ ಮಾಡಕ್ಕೆ ಬೇರೆದ್ ಮಾಡೋ ನಂತರ ಈಗ ಹೋಗಿದ್ರೆ ನಮ್ ಕೈಲಿ ಆಗಲ್ಲ ಸರ್. ಯಾಕಂದ್ರೆ ಈಗ ನಮ್ಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ. ನಮ್ ಫಾದರ್ ಮದರ್ ಎಲ್ಲ ಇದ್ರಲ್ಲಿ ಬಂದು ಬೆಳ್ಕೊಂಡ್ ಬಂದಿರಲ್ಲ. ನಮ್ಗೆ ಹಿಂದೆ ಭೂಮಿ ಹೊಲಗಳು ಏನಿಲ್ಲ. ಹಂಗಾಗಿ ನಮ್ ಕೈ ಕೆಲಸದಿಂದ ನಮ್ಗೆ ತೃಪ್ತಿಯಾಗಿ ನಾವು ಜೀವನ ಮಾಡ್ತಿದ್ವಿ ಸರ್. ಅಂದ್ರೆ ನಿಮ್ದು ಏನು ಟೈಮಿಂಗ್, ಏನು ಕೆಲಸ ಮಾಡೋ ಟೈಮ್? ಸರ್ ನಾವು ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ ಸರ್. 10 ಗಂಟೆಗೆ ಟಿಫನ್ ಮಾಡ್ತೀವಿ. ಸಾಯಂಕಾಲ 8:30 9 ಗಂಟೆಗೆ ಬಂದ್ ಮಾಡ್ಕೊಂಡು ಹೋಗ್ತೀವಿ ಸರ್. ಇಷ್ಟೇ ಡ್ಯೂಟಿ ನಾವು. ಸಂಡೇ ಹೇಗಿರುತ್ತೆ? ಸಂಡೇ ನಾರ್ಮಲ್ ಅದೇ ಟೈಮಿಂಗ್, ಅದೇ ಸೇಮ್ ಟೈಮಿಂಗ್. ಸಂಡೇ ಅನ್ನೋದೇನಿಲ್ಲ, ಎಲ್ಲ ಒಂದೇ ಟೈಮಿಂಗ್ ಮಾಡ್ಕೊಂಡು ಜೀವನ ಮಾಡ್ತೀವಿ ಸರ್. ಸೆಲೂನ್ ಶಾಪ್. ನಿಮ್ಮಲ್ಲಿ ಕುಟುಂಬದಲ್ಲಿ ಯಾರು ಇದ್ದಾರೆ, ಏನೇನು? ಸರ್ ನಾವು ಬಂದು ನಾನು ನಮ್ಮ ಮಿಸ್ಸಸ್ ನಮ್ಮ 3 ಗಂಡು ಹುಡುಗರು ಸರ್. ಎಲ್ಲಿ ಇರ್ತೀರಿ, ಎಲ್ಲಿ ಉಳ್ಕೋತೀರಿ? ಮತ್ತೆ ಸರ್ ಮನೆ ಇದೆ, ಮನೆ ಇದೆ. ಪವನ್ ಹೋಟ್ಲ್ ಹಿಂದ್ಗಡೆ ಶ್ರೀರಾಮ್ಪುರದಲ್ಲಿ ಮನೆ ಇದೆ. ಎಲ್ಲ ಮನೆ ಕುಟುಂಬದಲ್ಲಿ ಯಾವ ರೀತಿ ಸಹಕಾರ ಮಾಡ್ತೀರಿ ಒಂದು ಉದ್ಯೋಗಕ್ಕೆ? ಸರ್ ಹುಡುಗರು ಮಗ ಓದ್ತಾ ಇದಾರ, 2 ಓದ್ತಾ ಇದಾರ. ಇನ್ನೊಬ್ಬ ಮಗ ಬಂದು ಹೌದು ಓದಂದ್ರೆ ಸ್ವಲ್ಪ ಸಮಸ್ಯೆಲಿಂದ ಬಿಟ್ಟು ನಮ್ಮ ಕೆಲಸನೇ ಕಲಿತು ನಮ್ಮ ಕೆಲಸನೆಲ್ಲ ಅಂಗಡಿಯಲ್ಲಿ ನನಗೆ ಸಾತಾಗಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಜೊತೆಗೆ ಇದು ಮಾಡಿ ಕೆಲಸ ಮಾಡ್ತಿದ್ದೆ ಸರ್. ಸರ್ ಈಗ ಇಷ್ಟು ವರ್ಷ ಸುದೀರ್ಘವಾಗಿ ಒಂದು 30-40 ವರ್ಷ ನೋಡೋದಂದ್ರೆ ನಿಮ್ಮ ಕುಟುಂಬ ಅಲ್ಲಿ ಅಪ್ ಅಂಡ್ ಡೌನ್ಸ್ ಆಗಿರ್ತವೆ. ಏನಾದ್ರೂ ಕೂಡ ಕೆಲಸ ಮಾತ್ರ ನಿಂತಿಲ್ಲ, ಕೆಲಸ ಕಾಯಕ ಮಾತ್ರ ನಿಂತಿಲ್ಲ. ಇದು ಮಾತ್ರ ಬಿಡೋದಿಲ್ಲ ಸರ್. ಯಾಕಂದ್ರೆ ನಮ್ಮ ಫಾದರ್ ಎಲ್ಲ ಕಲ್ಸ್ಕೊಟ್ಟಿದ್ದು ಕೆಲಸ ನಾವು ಬಿಟ್ಟು ಬೇರೆ ಕೆಲಸದಲ್ಲಿ ಹೋದ್ರೆ ನಮ್ದು ಮತ್ತೆ ಹೆಚ್ಚು ಕಡಿಮೆ ಆಗ್ತದೆ ಅಂತ ನಾವು ಬೇರೆದಲ್ಲಿ ಎದ್ರಲ್ಲಿ ತಲೆ ಕೆಲಸ ಸರ್. ಓಕೆ. ಸೊ ಈಗ ನಿಮ್ಮ ಈ ಒಂದು ಇದಕ್ಕೆ ಬಂದ್ರೆ, ನಿಮ್ಮ ಅನುಭವ ಬಂದ್ರೆ, ಸೊ ನಿಮ್ಮ ಒಂದು ಮೊದಲಾದ ಒಂದು ಘಟನೆ ಅಂತ ಇದ್ದೇ ಇರುತ್ತೆ. ಅವ್ರು ನಿಮ್ಮ ಕ್ಷೇತ್ರದ ಏನೋ ಒಂದು ಘಟನೆ ಆಗ್ತಿರ್ತಕ್ಕಂಥದ್ದು, ಅಂತ ಘಟನೆ ಅಂತ ಯಾವ್ದು ನೆನ್ಕೊಂಡ್ಕೊಳ್ತಾಗುತ್ತೆ ನಿಮಗೆ? ಘಟನೆ ಏನಿಲ್ಲ ಸರ್. ನಮ್ಮ ಸಮಾಜ ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಬಳ್ಳಾರಿ ಜಿಲ್ಲಾದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಯಾಕಾಗಿದ್ದೀವಿ ಏನಂದ್ರೆ ಆರ್ಥಿಕವಾಗಿ ನಾವು ಇದು ಆಗಿಲ್ಲ ಅಷ್ಟೇ. ರಾಜಕೀಯವಾಗಿ ಯಾರು ನಾವು ಮುಂದೆ ಹೋಗಿಲ್ಲ. ಹಂಗಾಗಿ ನಾವು ಸ್ವಲ್ಪ ಇದರಲ್ಲೇ ನೀವು ಮೂಲತಃ ಏನಾಗ್ತಿದೆ ಅಂದ್ರೆ ಸವಿತಾ ಸಮುದಾಯದವರು ಅಂದ್ರೆ ಮೂಲತಃ ಅವರೆಲ್ಲ ಏನು ಸರ್ಜಿಕಲ್ ಅಂದ್ರೆ ಶಸ್ತ್ರಚಿಕಿತ್ಸೆ ಮಾಡುವಂತ ಮೂಲತಃ ಆಗಿನ ಕಾಲದಲ್ಲಿ ಅವ್ರು ಮೂಲತಃ ಅವರೆಲ್ಲ ಆಪರೇಷನ್ಸ್ ಮಾಡೋರು ಇದೇ ಸಮುದಾಯದವರು. ಇವಾಗ ಹಿಂಗಾಗಿದೆ, ಅದನ್ನೆಲ್ಲ ನೋಡೋದ್ರಲ್ಲಿ ಪ್ರತಿಯೊಂದಿಗೆ ನಮ್ಮ ಸಮಾಜವ್ರು ಬೇಕು ಸರ್. ಇವಾಗ ಯಾರನ್ನ ಎಕ್ಸ್ಪರ್ಟ್ ಆದ್ರೆ ದಿವಸ ಒಳಗೆ ಹೋಗಿ ಗುಂಡು ಮಾಡಕ್ಕೆ ನಮ್ಮ ಸಮಾಜವ್ರು ಬೇಕು. ಮತ್ತೆ ಕಂಚಿ ಮೇಲೆ ಮದುವೆಗೆ ಇಂಪಾರ್ಟೆಂಟ್ ಸರ್. ದೇವಸ್ಥಾನಗೂ ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಕೊಡೋದು. ಸೌತ ಸಮಾಜವರೇ ಬಂದು ಕಂಚಿ ಮೇಲೆ ಮತ್ತೆ ನಾಯಕ ಬ್ರಾಹ್ಮಿಣ್ಸ್ ಅಂತಾರೆ. ನಮ್ಮ ಆಂಧ್ರದಲ್ಲಿ ನಾಯಕ ಬ್ರಾಹ್ಮಿಣ್ಸ್ ಅಂತಾರೆ. ಅವರೇ ಫಸ್ಟ್ ಪ್ರಿಫರೆನ್ಸ್ ದೇವ್ರಿಗೆ. ಪೂಜೆ ಕಾರ್ಯಕ್ರಮ ಆಗ್ಲಿ, ಒಂದು ಮದುವೆ ಮಾಡ್ಬೇಕಂದ್ರೆ, ಒಂದು ಹೆಣ್ಣು ಇದು ಮಾಡ್ಬೇಕು, ಏನೇ ಕಾರ್ಯಕ್ರಮ ಆಗಲಿ ನಮ್ಮ ಸವಿತಾ ಸಮಾಜವ್ರನ್ನ ಕರೆದು ಫಸ್ಟ್ ಇದಾದ್ಮೇಲೆ ಬೇರೆ ಕೆಲಸ ಮಾಡ್ತಾರೆ ಸರ್. ಪ್ರತಿಯೊಂದು ಫಂಕ್ಷನ್ ಆಗಲಿ ನಮ್ಮ ಕೆಲಸ ಏನಿದೆ ಕಂಚಿ ಮೇಲೆ ಆದ ತಕ್ಷಣನೇ ಮದುವೆ ಆದ ತಕ್ಷಣ ಗಂಡ ಇದು ಬೇರೆ ರಾಜ್ಯದಲ್ಲಿ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಯಾಕೆ?
ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂದ್ರೆ ಸರ್ ಅಷ್ಟು ಸ್ವಲ್ಪ ಒಗ್ಗಟ್ಟಾಗಿ ಈಗೀಗ ಒಗ್ಗಟ್ಟಾಗ್ತದೆ ಸರ್. ಮುಂಚೆ ಬಹಳ ಕಡಿಮೆ ಇತ್ತಲ್ಲ, ಈಗ ಪಾಪ್ಯುಲೇಷನ್ ನಮ್ದು ಕೂಡ ಜಾಸ್ತಿ ಆಯ್ತು. ಮುಂಚೆ ಪಾಪ್ಯುಲೇಷನ್ ಕಡಿಮೆ ಇತ್ತು, ಈಗ ಪಾಪ್ಯುಲೇಷನ್ ಕೂಡ ನಮ್ದು ಜಾಸ್ತಿ ಆಯ್ತು. ನಮ್ದ್ರಲ್ಲಿ ಕೂಡ ಎಂಪ್ಲಾಯಿಗಳು ಜಾಸ್ತಿ ಆಗ್ಬಿಟ್ರು, ಜಾಬ್ಗಳು ಮಾಡ್ತಾ ಇದ್ದಲ್ಲ, ಹಂಗಾಗಿ ಸ್ವಲ್ಪ ರಾಜಕೀಯವಾಗಿ ನಾವು ಬಳ್ಳಾರಿಗೆ ಬಂತು ಅಲ್ಟಿಮೇಟ್ ಬಳ್ಳಾರಿ ನೀವು ರಾಜಕೀಯ ಕಾರ್ಪೊರೇಟರ್ ಕಂಟೆಸ್ಟ್ ಮಾಡಬಹುದಾಗಿತ್ತು, ಯಾಕೆ ನೀವು ಮುಂದೆ ಅಂತ ಅಷ್ಟೊಂದು ನಮ್ಗಿಲ್ಲ ಸರ್. ಯಾಕಂದ್ರೆ ಒಂದು ಕಾರ್ಪೊರೇಟರ್ ಆಗ್ಬೇಕಪ್ಪ ಅಂದ್ರೆ ಒಂದು ಈಗ ಪ್ರೆಸೆಂಟ್ ಕಾರ್ಪೊರೇಟ್ ಆಗ್ಬೇಕಂದ್ರೆ 1 ಕೋಟಿ ರೂಪಾಯಿ ಬೇಕು. 1 ಕೋಟಿ ರೂಪಾಯಿ ನಾವು ಬಂಡವಾಳ ಹಾಕಿ ರಾಜಕೀಯದಲ್ಲಿ ಹೋಗಿ ಅಷ್ಟೊಂದು ಬಂಡವಾಳ ಎಲ್ಲದ ಬೇರೆ ನಿಂತ್ಕೊಳ್ಳಕ್ಕೆ ಆದ್ರೂ ಪ್ರಯತ್ನ ಮಾಡಬಹುದಲ್ಲ. ನಿಂತ್ಕೊಳ್ಳಕ್ಕೆ ಸಂವಿಧಾನ ಅಂಬೇಡ್ಕರ್ ಕೊಟ್ಟಿದ್ದೀರ ಅಂತಂದ್ರೆ ಒಂದು 150 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಇದೆ ಫೀಸ್, ಅದು ಕಟ್ಟಿಬಿಟ್ಟು ನಿಂತ್ಕೋಬಹುದು. ಎಲೆಕ್ಷನ್ ಎದುರ್ಸಕ್ಕೆ ಯಾಕೆ ಎದುರ್ಸಲ್ಲ ನೀವು ಅಂತ ಸರ್. ನಿಂತ್ಕೋಬಹುದು, ನಿಂತ್ಕೊಂಡಾಕಲ್ಲ. ನಮ್ಗೆ ಬರ್ರಪ್ಪ ಯಾರಾಗ್ಲಿ ಬರ್ರಪ್ಪ ನಿಮ್ ಸಮಾಜಕ್ಕೆ ಒಂದು ನಮ್ ಸೀಟ್ ಕೊಡ್ತೀವಿ ಅಂತ ಯಾರನ್ನ ಕರೆದ್ರೆ ನಾವು ಹೋಗಿ ಬರ್ತೇವೆ. ನಾವು ಹೋಗಿ ಕೇಳಿದ್ರೆ ಕೂಡ ನಮ್ಮನ್ನ ಹಚ್ಕೊಂಡಿಲ್ಲ ಸರ್. ಯಾರು ನಮ್ಮನ್ನ ಕರೆದಿಲ್ಲ ಅಸಲು ಯಾರು ರಾಜಕೀಯ. ಈಗ ನಿಮ್ಮ ಬಂದ್ರೆ ಸಮುದಾಯಕ್ಕೆ ಬಂದ್ರೆ ನಿಮ್ಮ ಸಮುದಾಯದ ಯುವಕರು ಕೆಲವೊಬ್ರು ಇದೇ ವೃತ್ತಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ, ಕೆಲವೊಬ್ರು ಬೇರೆ ನಾವು ಎಜುಕೇಶನ್ ಮಾಡ್ತೀನಿ ಅಂತಾರೆ, ಕೆಲವೊಬ್ರು ನಾವು ಸಿನಿಮಾ ಮಾಡ್ತೀನಿ ಅಂತಾರೆ, ನಾನು ಮೇಕಪ್ ಮ್ಯಾನ್ ಆಗಿ ಹೋಗ್ತೀನಿ ಅಂತಾರೆ. ಈಗ ಬೇರೆ ಬೇರೆ ವಿವಾದಗಳು ಮಾಡ್ಕೊಳ್ತಾರೆ. ನಿಮ್ಮ ಪ್ರಕಾರ ಏನಿಸುತ್ತೆ ಸರ್? ಒಂದು 20-30 ವರ್ಷ ಕೆಳಗಡೆ ಮಾಮೂಲಾಗಿ ಸೆಲೂನ್ಗಳು ಮಾಡ್ಕೊಂತ ಹೋಗ್ತಾರೆ ಸರ್. ಈಗ ಬಂದು ಎಲ್ಲ AC ಶಾಪ್ಗಳು, ಪಾರ್ಲರ್ಗಳು ಬೆಂಗಳೂರಲ್ಲಿ ಎಲ್ಲ ಹೈಟೆಕ್ ಸಿಟಿಯಲ್ಲಿ ಹೋಗಿ ಕಲ್ತ್ಕೊಂಡ್ ಬಂದು ನಮ್ಮ ಬಳ್ಳಾರಿ ಕೂಡ AC ಶಾಪ್ಗಳು ಇದಾವೆ ಸರ್. ನಮ್ಮವರು ಬಾಗ ಡೆವಲಪ್ ಆಗಿದ್ದಾರೆ, ಒಳ್ಳೆ ಸ್ಟೈಲ್ ಕಟಿಂಗ್ಗಳು ಒಳ್ಳೆ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ. ಈಗ ಇತ್ತೀಚೆಗೆ ನಮ್ದು ಕೂಡ ಒಂದು ಆಫೀಸ್ ಟೈಪ್ ಆಗ್ಬಿಟ್ಟಿದೆ, ನೀಟಾಗಿ ಮಾಡ್ಕೊಂಡು ಸ್ಟೈಲ್ ಒಟ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ. ಅದು ನಮ್ಗೆ ಬಹಳ ಸಂತೋಷ ಇದೆ. ಯಾಕಂದ್ರೆ ಅವಾಗ ಮನೆಗೆ ಹೋಗಿ ಮಾಡ್ತಿದ್ವಿ. ತಾತ ಇರೋ ಟೈಮ್ನಲ್ಲಿ ನಮ್ಮ ಮನೆಗೆ ಹೋಗಿ ಗಡ್ಡ ಕಟಿಂಗ್ ಮಾಡಿದ್ರು. ಅವ್ರು ಏನ್ ಮಾಡ್ತಿದ್ರು, ಅಕ್ಕಿ ಜೋಳ ಕೊಡ್ತಿದ್ರು. ಈಗ ಹಂಗಲ್ಲ, ಎಲ್ಲ ಮನೆಗೆ ಹೋಗೋದು ಕಟ್ ಮಾಡ್ಬಿಟ್ಟಿದ್ರು. ನಮ್ಮ ಶಾಪ್ ಹತ್ರ ಬಂದು ಕುಂತ್ಕೊಂಡು ಕಟಿಂಗ್ ಮಾಡ್ಕೊಂಡು ಹೋಗ್ಬೇಕು. ಕೆಲವೊಬ್ರು ಬೇರೆ ಕೆಲಸಕ್ಕೆ ಹೋಗ್ತಿದ್ದಾರೆ, ಅಂದ್ರೆ ಯಾವ್ದೋ ನಾವು ಕಂಪ್ನಿ ಮಾಡ್ಕೊಂಡು ಎಜುಕೇಶನ್ ಮಾಡ್ಕೊಂಡು ನಾನು ಅಡ್ವೊಕೇಟ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಗ್ತಿದ್ದಾರೆ ಸರ್. ಒಳ್ಳೆ ಸರ್, ಅದು ನಮ್ಮ ಜನಗಳಿಗೆ ಹೋಗಿ ಎಲ್ಲ ಇದ್ರಲ್ಲಿ ಹೋಗಿದಾರೆ ಅಂದ್ರೆ ಬ್ಯಾಂಕ್ ಎಂಪ್ಲಾಯ್ ಆಗ್ಲಿ, ಲಾಯರ್ ಆಗ್ಲಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹೋದ್ರೆ ನಮ್ಗೆ ಸಂತೋಷ ಅಲ್ಲ ಸರ್. ನಮ್ಮ ಸಮಾಜದವರು ಅಲ್ಲಿ ಬೆಳೀತಾ ಇದಾರೆ ಅಂದ್ರೆ ನಮ್ಗೆ ಬಹಳ ಸಂತೋಷ. ನಿಮ್ ಸಮಾಜದಲ್ಲಿ ಆ ಕಡೆ ಹೋದ್ರೆ ಈಗ ನಿಮ್ಮ ವೃತ್ತಿಯನ್ನ ಬೇರೆಯವರು ಮಾಡಕತ್ತಾರಲ್ಲ, ಅದಕ್ಕೆ ಆ ಸಬ್ಜೆಕ್ಟ್ ಬರುತ್ತೆ ಸರ್. ಈಗ ಆ ಸಬ್ಜೆಕ್ಟ್ ಬರ್ಬೇಕಂದ್ರೆ ಬೇರೆ ಕಾಂಪಿಟೇಷನ್ ಆಗಿ ಆಗುತ್ತಲ್ಲ ಸರ್. ಕಾಂಪಿಟೇಷನ್ ಆಗ್ತೈತಾ ಬೇರೆ ಇವಾಗ ಏನಾಗುತ್ತೆ ಅಂದ್ರೆ ದೊಡ್ಡ ಶ್ರೀಮಂತರುಗಳು ಏನ್ ಮಾಡ್ತಾರೆ, ನಮ್ದಲ್ಲಿ ಇನ್ಕಮ್ ಜಾಸ್ತಿ ಆಯ್ತು, ಇನ್ಕಮ್ ಜಾಸ್ತಿ ಇದೆ, ನಮ್ ಸೆಲೂನ್ ಶಾಪ್ ನಲ್ಲಿ ಇನ್ಕಮ್ ಜಾಸ್ತಿ ಇದೆ ಅಂತ ಹೇಳಿ ಬೇರೆ ಕ್ಯಾಸ್ಟ್ಗಳು ಬಂದು ಪಾರ್ಲರ್ ಶಾಪ್ಗಳು ಇರ್ತಾ ಇದಾರೆ. ಅವರು ಎಲ್ಲಿಂದ ಕಲ್ಕಟ್ಟ, ಒರಿಸ್ಸಾ, ಬಿಹಾರ್ ಇವ್ರನ್ನ ಹುಡುಗರು ಕರ್ಕೊಂಡು ಬಂದು ಬೆಂಗಳೂರಲ್ಲಿ ದೊಡ್ಡ ಶಾಪ್ಗಳಲ್ಲಿ ನಮ್ ಜನಗಳು ಯಾರು ಇಟ್ಕೊಂತಿಲ್ಲ. ಅವರು ನಮ್ ಜನಗಳು ಇಟ್ಕೊಂಡ್ಬಿಟ್ಟು ಬೇರೆ ಜನಗಳು ಇಟ್ಕೊಂಡು ಅವರು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಹೆಸರು ಕೆಡಿಸ್ಬಾರ್ದು, ಆತರ ಮಾಡಬಾರ್ದು. ಸುಮ್ನೆ ಮಾಡಿ ಅದು ಇದು ಮಾಡಿ ಕೆಸರು ಬರಬಾರ್ದು. ನಮ್ಮ ಸಮಾಜಕ್ಕೆ, ನಮ್ಮ ಸೌದ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ದಂಗೆ ಮಾಡ್ಕೊಂಡು ಹೋದ್ರೆ ನಮ್ಗೆ ಒಳ್ಳೆ ಸರ್. ಈಗ ನಿಮ್ಮ ಮಕ್ಕಳೇ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳ ವಯಸ್ಸಿನ ಹುಡುಗರಾದ್ರೆ ಅವ್ರು ಬಂದು ಕೇಳ್ತಾರೆ, ಅಂಕಲ್ ನನಗೆ ಈ ವೃತ್ತಿಯಲ್ಲಿ ಬಂದ್ರೆ ನಾನು ಬದುಕು ಕಟ್ಕೋಬೋದಾ, ಈ ಕುಲಕಸಬು ನಂಬಿದ್ರೆ ನಾನು ಬದುಕಬೋದಾ ಅಂತ ಕೇಳಿದ್ರೆ ಸರ್ ನಾನು ಒಂದೇ ಮಾತು ಹೇಳ್ತೀನಿ ನೋಡಿ, ನಮ್ಮ ವೃತ್ತಿನಲ್ಲಿ ಮಾಡ್ಕೊಂಡು ತಿನ್ನೋಕೆ ಏನ್ ಕಡಿಮೆ ಇಲ್ಲ ಸರ್. 3 ಹೊತ್ತು ಆರಾಮಾಗಿ ಹ್ಯಾಪಿಯಾಗಿ. ಯಾಕಂದ್ರೆ ಒಂದು 30 ವರ್ಷ ಕೆಳಗಡೆ 40 ವರ್ಷ ಕೆಳಗಡೆ ಕೆಲಸ ಮಾಡಿದ್ರೆ ಏನ್ ಕೊಡ್ತಿದ್ರು, 50 ರೂಪಾಯಿ 20 ರೂಪಾಯಿ ಶೇವಿಂಗ್ ಕಟಿಂಗ್ ಮಾಡಿದ್ರೆ ಒಂದು 30-40 ರೂಪಾಯಿ ಕೊಡ್ತಿದ್ರು. ಹೀಗಾಗಿಲ್ಲ, ಈಗ ಫುಲ್ ಇದಾಗಿದೆ. ನಮ್ಮ ಕೆಲಸ ಮಾಡ್ತಿರೋದ್ರಿಂದ ಫುಲ್ ಕೋಪರೇಟ್ ಇದೆ ಅಂತಲ್ಲ, ಯಾವುದೇ ವೃತ್ತಿ ಮಾಡಿದ್ರು ನಿಯತ್ತಾಗಿ ಮಾಡಿದ್ರೆ ಡೆವಲಪ್ ಆಗ್ತದೆ. ಅನ್ನ ಕೊಟ್ಟೆ ಕೊಡ್ತೀವಿ 100% ಸರ್. ಅನ್ನ ಕೊಟ್ಟೆ ಕೊಡ ಸರ್. ನಮ್ ಕೆಲಸ ಏನ್ ನಮ್ಗಂತಿದ್ದು ಹೊಟ್ಟೆ ತುಂಬ ಆರಾಮಿದೆ ಸರ್. ಮೋಸ ತಾಡಾತಿದ್ ಏನಿಲ್ಲ ಸರ್. ರೈಟ್, ಈಗ ನಾವು ನಿಮ್ಮ ಸಮುದಾಯದ ವಿಷಯಕ್ಕೆ ಬರ್ಬೇಕಂತ. ಈಗ ಸಮುದಾಯದಲ್ಲಿ ಆಯ್ತು, ಈಗ ಕಲ್ಯಾಣ ಮಂಟಪ ಆಗಿರ್ಬೋದು ಅಥವಾ ನಿಮ್ಮದೇ ಆದಂತ ಸಮುದಾಯದ ಭವನಗಳಾಗಿರ್ಬೋದು, ಈ ತರ ಯಾಕೆ ಇನ್ನು ಅದ್ರ ಪ್ರಶ್ನೆ ಕೂಡ ಎತ್ತಲ್ಲ ಯಾಕೆ ಅಂತ ಸರ್. ನಾವು ಎಲ್ಲರ ಹತ್ರ ಹೋಗಿದೀವಿ ಸರ್, ಎಲ್ಲ MLAಗಳು ಮಿನಿಸ್ಟರ್ ಹತ್ರ ಹೋಗಿದ್ದೀವಿ. ನಮ್ಮ ಸಮಾಜ ಯಾರು ರಾಜಕೀಯ ಆಗ್ಲಿ, ಇವತ್ತು ಯಾರನ್ನೇ ಇರ್ಲಿ, ಕಾಂಗ್ರೆಸ್ ಆಗ್ಲಿ, BJP ಆಗ್ಲಿ, JDS ಆಗ್ಲಿ, ಯಾರನ್ನಾಗ್ಲಿ ಈ ಸವಿತಾ ಸಮಾಜದವ್ರು ಇಷ್ಟು ಜನ ಬಳ್ಳಾರಿ ಇದಾರಪ್ಪ, ಇವ್ರಿಗೊಂದು ಕಲ್ಯಾಣ ಮಂಟಪ ಕೊಡೋಣ, ಇವ್ರೊಂದು ಜಾಗ ಕೊಡೋಣ ಅಂತ ಯಾರು ಅಸಲು ಮುಂದೆ ಬರ್ತಾ ಇಲ್ಲ ಸರ್. ಈಗ ರಾಜಕೀಯ ನಾಯಕರು
ಕಟಿಂಗ್ ಶಾಪ್ ಬಂದು ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮದ್ರಲ್ಲಿ ನಾವು ಅವ್ರನ್ನ ಈ ಲೀಡರ್ ಇಷ್ಟು ಒಳ್ಳೆಯವರು, ಈ ಲೀಡರ್ ಇಷ್ಟವರು, ಇವ್ರು ಒಳ್ಳೆಯವರು ಅಂತ ನಾವೆಲ್ಲರೂ ಅವ್ರು ಚರ್ಚೆ ಆಗೋದು ಮಾತ್ರ ಅಲ್ಲೇ ಚರ್ಚೆ ಆಗೋದು, ಪಬ್ಲಿಸಿಟಿ ಆಗೋದು. ಒಂದು MLA ಆಗ್ಲಿ, ಒಂದು ಕಾರ್ಪೊರೇಟರ್ ಆಗ್ಲಿ ಪಬ್ಲಿಸಿಟಿ ಆಗೋದು ಒಂದು ಕಟಿಂಗ್ ಶಾಪ್ ನಲ್ಲಿ. ಬೆಳಿಗ್ಗೆ ಎದ್ದ ತಕ್ಷಣ ಕಟಿಂಗ್ ಶಾಪ್ ಬರ್ತಾರ, ಪೇಪರ್ ನೋಡ್ತಾರ, ಪೊಲಿಟಿಕಲ್ ಸ್ಟಾರ್ ಹುಟ್ಟೋದು, ಕ್ರಿಕೆಟ್ ಸ್ಟಾರ್ ಹುಟ್ಟೋದು ಇಲ್ಲ ಫುಲ್ ಪಬ್ಲಿಸಿಟಿ ಸರ್. ನಾವು ಯಾರನ್ನಾಗ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನಾವು 10 ಜನ ಹೇಳ್ಕೊಂತೀವಿ. ನಮ್ಮ ಹತ್ರ ಕಸ್ಟಮರ್ ಬರೋರಿಗೆ ಇಂಥವ್ರಪ್ಪ ಇಂಥ ಕೆಲಸ ಮಾಡಿದ್ರು, ಹೆಸರು ಬೇಡ, ಯಾರು ಹೆಸರು ಬೇಡ ಸರ್, ಇಂಥವ್ರಿಂದ ಕೆಲಸ ಮಾಡಿದ್ರು, ಇಂಥವ್ರು ಬಂದು ಡೆವಲಪ್ ಮಾಡಿದ್ರು, ಇವ್ರು ಬಂದ್ಮೇಲೆ ಡೆವಲಪ್ ಆಗಿಲ್ಲ. ಈ ತರ ಆಗಿ ಸಿಚುವೇಶನ್ ನಡೀತಾ ಇರೋದು, ಜಾಸ್ತಿ ಪಬ್ಲಿಸಿಟಿ ಆಗ್ತಾ ಇರೋದು ನಮ್ಮ ಸವಿತಾ ಸಮಾಜ ಕಟಿಂಗ್ ಶಾಪ್ ನಲ್ಲಿ ಮಾತ್ರ ಪಬ್ಲಿಸಿಟಿ ಫುಲ್ ಇದೆ. ಮತ್ತೆ ಆಮೇಲೆ ನೆಕ್ಸ್ಟ್ ಪೊಸಿಷನ್ ಹೋಟ್ಲ್ ಹತ್ರ ಎಲ್ಲ ಕುಂತ್ಕೊಂಡು 10 ಜನ ಕಲ್ತಾರ, ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು ಅಂತ ಮಾತಾಡ್ತಾರೆ ಸರ್. ಅಲ್ಲಿ ಮಾತ್ರ ಬಟ್ ಜಾಸ್ತಿ 99% ಪಬ್ಲಿಸಿಟಿ ನಮ್ಮ ರಾಜಕೀಯ ನಾಯಕರು ಬೆಳ್ತಾ ಇರೋದು ಒಂದು ಕಟಿಂಗ್ ಶಾಪ್ ಇಂದ. ರಾಜಕೀಯ ಗಮನಿಸಿಲ್ಲ ಸರ್, ಏನ್ ಮಾಡ್ಬೇಕು ಹೇಳಿ. ನಮ್ದು ಇಷ್ಟೇ. ನಮ್ಮ ವೇದಿಕೆ ಮೂಲಕ ನೀವು ಒಬ್ಬ ಸಮುದಾಯದ ಮುಖಂಡರಾಗಿ ನಿಮ್ಮ ಸಮುದಾಯದ ಏನು ನೋವುಗಳಿದಾವೆ ಅಂತ ಹೇಳಕ್ಕೆ ಸರ್, ನಮ್ಗೆ ಏನಿಲ್ಲ ಸರ್. ಮಲ್ಟಿಪ್ಲೆಕ್ಸ್ ಶಾಪ್ಗಳು ಯಾವಾಗ ಓಪನ್ ಆದ್ರೆ ಸ್ವಲ್ಪ ಕಂಟ್ರೋಲ್ ಆಗಿ ಇರಬೇಕು, ಅದೊಂದು. ಆಮೇಲೆ ನಮ್ದು ಸಮಾಜಿಗೆ ಗುರ್ತಿಸ್ಕೊಂಡು ಇಷ್ಟು ಜನ ಇದಾರಪ್ಪ ಇವರು ಬಳ್ಳಾರಿ ಜಿಲ್ಲಾದಲ್ಲಿ, ಇಷ್ಟು ಜನ ಇದಾರೆ, ಈ ಒಂದು ಏನೋ ಒಂದು ಮಾಡ್ಬೇಕಂತೇಳಿ ಅವರು ಯಾರು ಬರ್ತಾ ಇಲ್ಲ. ನಮ್ಗೊಂದು ಕಲ್ಯಾಣ ಮಂಟಪ ಕಟ್ಟ ಸಾಕು ಸರ್ ಅಷ್ಟೇ. ಎಲ್ಲ ಸಮಾಜಗಳು ಬಳ್ಳಾರಲ್ಲಿ ನಾನು ಹುಟ್ಟು 50 ವರ್ಷ ಆಯ್ತು ಬಳ್ಳಾರಲ್ಲಿ ಕೆಲಸ ಮಾಡಕ, 35 ವರ್ಷ ಆಯ್ತು. ಎಲ್ಲ ಸಮಾಜಗಳಿಗೆ ಕಲ್ಯಾಣ ಮಂಟಪ ಇದಾವ, ಭವನಗಳು ಇದಾವ, ಎಲ್ಲ ಇದಾವ. ನಮ್ಮ ಸಮಾಜಕ್ಕೆ ಮಾತ್ರ ಯಾರು ರಾಜಕೀಯ ನಾಯಕರು ಯಾರು ಮಾಡಿಲ್ಲ ಸರ್. ಇಷ್ಟು ದಿನ ಆಯ್ತು. ಎಲ್ಲರಿಗೂ ಮತ್ತೆ ಪರಿಚಯ ಇದಾರೆ ನಮ್ಗೆ, ನಮ್ಮ ಸಮಾಜದವ್ರಿಗೆ, ನನಗಾಗ್ಲಿ, ಅಣ್ಣವ್ರಿಗಾಗ್ಲಿ, ಯಾರಿಗನ್ನಾಗ್ಲಿ ಟೋಟಲ್ ಎಲ್ಲರೂ ಪರಿಚಯ ಇದ್ದಾರೆ. ಬಟ್ ಯಾರು ನಮ್ಗೆ ತಗೊಂಡ್ರಪ್ಪ ನಿಮ್ ಸಮಾಜಿಗೆ 100/100, ನಮ್ಗೇನು ಎಕರೆಗಳು ಬೇಡ, ನಮ್ ಬಿಲ್ಡಿಂಗ್ ಕಟ್ಸೋದ್ರ ಬೇಡ, ತಗೊಂಡ್ರಪ್ಪ 100/100 ಸೈಟ್ ತಗೊಂಡು ನಿಮ್ ಸಮಾಜ ಡೆವಲಪ್ ಆಗ್ಲಿ, ನಿಮ್ ಸಮಾಜ ಮುಂದೆ ಬರ್ರಿ, ಯಾರು ನಮ್ಮನ್ನ ಗುರ್ತಿಸ್ತಾರೆ ಸರ್. ನಿಮ್ಮ ಈ ತರ ಪುಟ್ಟದಾಗಿ ಒಂದು ಸಲೂನ್ ಮಾಡೋಂಥರಾಗಿರ್ಬೋದು ಅಥವಾ ದೊಡ್ಡದಾಗಿ ಶೋರೂಮ್ ಮಾಡೋಂಥರಾಗಿರ್ಬೋದು, ಏನೇ ಮಾಡೋಂಥವ್ರಿಗೆ ನಿಮ್ಮ ಕಿವಿ ಮಾತು, ನಿಮ್ಮ ಅನುಭವದ ಪ್ರಕಾರ, ಅವ್ರು ಎಷ್ಟೇ ಕೋಟಿ ಇನ್ವೆಸ್ಟ್ ಮಾಡೋದು ನಿಮ್ಮ ಅನುಭವ ಬರಲ್ಲ ಅವ್ರಿಗೆ. ಆ ನಿಮ್ಮ ಅನುಭವದ ಪ್ರಕಾರ ಅವ್ರಿಗೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಒಳ್ಳೇದಾರ ಸರ್, ಅವ್ರು ದೊಡ್ಡ ಶಾಪ್ ಇಟ್ಟರೆ ನಮ್ಗೆ ಸಂತೋಷ. ನಮ್ಮ ಜನಗಳು ದೊಡ್ಡ ಶಾಪ್ ಇಟ್ಟಿದಾರ, ಡೆವಲಪ್ ಆಗ್ತಿದ್ರೆ ನಾವು ತೃಪ್ತಿ ಪಡ್ತೀವಿ. ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ನಮ್ಗೆ ತೃಪ್ತಿ ಪಡ್ತೀವಿ. ನೀವು ಅವ್ರಿಗೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲಪ್ಪ, ನೀಟಾಗಿ ಕಸ್ಟಮರ್ ಬಂದ್ರೆ ನೀಟಾಗಿ ಮಾಡ್ಕೊಂಡು ಹೋಗ್ರಿ. ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ನೀವು ಕಸ್ಟಮರ್ ತಗಟ್ಟಿ ನೀಟಾಗಿ ಮಾಡ್ಕೊಂಡು ಹೋಗ್ರಿ. ನಮ್ಮ ಸಮಾಜದ ಬಗ್ಗೆ ಯಾರಾಗಿರಿ ಹೊರಗಡೆ ಈ ಕಟಿಂಗ್ ಸಲೂನ್ ಕೆಟ್ಟ ಹೆಸರು ಯಾರು ನಮ್ಮ ಬಗ್ಗೆ ಮಾತಾಡ್ಬಾರ್ದು. ಅವ್ರು ಹೋದ್ರೆ ಬಹಳ ಒಳ್ಳೆಯವರಪ್ಪ ಶಾಪ್ ಹಾಕೋ, ಯಾವ ಶಾಪನ್ನು ಹೋಗಿ ಬಳ್ಳಾರಲ್ಲಿ ಪ್ರತಿಯೊಂದು ಶಾಪಲ್ಲಿ ಹೋಗಿ ಕುಂತ್ಕೊಳ್ರಿ, ಈ ಶಾಪರ್ ಒಳ್ಳೆಯವರಪ್ಪ ಅಂತ ಹೆಸರು ತಾಗಿ ನಮ್ಮ ಸಮಾಜ ಹೆಸರು ಬರ್ಬೋದು. ಇಷ್ಟು ವರ್ಷ, ಇಷ್ಟು ಶತಮಾನಗಳಿಂದ ನಿಮ್ಮನ್ನ ಈ ಸಮಾಜ ನೀವು ಸೇವೆ ಮಾಡ್ಕೊಂಡು ಬಂದಿದ್ದೀರಿ. ಬಟ್ ಕೋವಿಡ್ ಟೈಮಲ್ಲಿ ಯಾಕೆ ನಿಮ್ ಕೈ ಬಿಟ್ಟು ಸರ್? ಕೋವಿಡ್ ಅಲ್ಲಿ ಅಂದ್ರೆ ಸೆಟ್ರು ತೆಗೆದ್ರೆ ಬರ್ತಾರೆ ಸರ್. ಅಂದ್ರೆ ನಮ್ದು ಫೇಸ್ ಟು ಫೇಸ್ ವರ್ಕ್ ಮಾಡೋದು, ಹೌದು, ಟಚ್ ಮಾಡಿ ಬಾಡಿ ಮಾಡ್ತೀವಿ. ಎಲ್ಲಿ ಕೋವಿಡ್ ಹಚ್ಕೊಂಡಂತಲ್ಲಿ ನಾವು ನಮ್ಗೇನು ಇವಾಗನ ಸಾಯ್ಬೇಕು ಸರ್, ಇದೇ ಬರ್ತಂದು ಸಾಯೋದ ಅವಶ್ಯಕತೆ ಇಲ್ಲ. ನಮ್ ಕೋವಿಡ್ ಬರ್ಲಿಲ್ಲ ಅಂದ್ರೆ ಕೂಡ ನಮ್, ಯಾಕಂದ್ರೆ ನಮ್ ಮನೇಲಿ ನಡಿಬೇಕಂದ್ರೆ ನಾವು ಶಾಪ್ ತೆಗಿಲೇಬೇಕು. ಆ ದಿನಗಳು ಹೆಂಗಿದ್ವು ಅಂತ ಪಾಪ ಬಹಳ ನರಕ ಸರ್. ಬಹಳ ನರಕ. ಬೇರೆ ದೂರ ನಿಂತು ವ್ಯವಹಾರ ಮಾಡೋದ್ರಿಂದ ಅಂಟ್ಕೊಂಡೆ ಟಚ್ ಮಾಡ್ಕೊಂಡು ಕೆಲಸ ಮಾಡೋದು ಸರ್. ಆದ್ರೆ ಕೂಡ ನಾವು ಮಾಡಿದ್ವಿ ಸರ್ ಕೆಲಸ. ಯಾಕಂದ್ರೆ ಭಯಲಿಂದ ಮಾಡಿದ್ವಿ. ಭಯ ಅಂದ್ರೆ ಏನು? ಯಾವ ಪೊಲೀಸವ್ರು ಬರ್ತಾರ, ಯಾವ ಇವರು ಬರ್ತಾರ, ಆ ತರ ಅಲ್ಲಿಂದ ಅಂದ್ರೆ ಅವ್ರಿಗೆಲ್ಲ ಫೋಕಸ್ ಇರೋದು ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಫೋಕಸ್ ಇರೋದು ಒಂದು ಕಟಿಂಗ್ ಶಾಪ್ ನಲ್ಲಿ. ಬೇರೆ ಹೋಟೆಲ್ ಗಿಟಲ್ ಇದ್ರಲ್ಲ, ಕಟಿಂಗ್ ಶಾಪ್ ನಲ್ಲಿ. ಈ ಕಟಿಂಗ್ ಶಾಪ್ ತೆಗೆದ ತಕ್ಷಣ ಬಂದ್ ಮಾಡ್ರಪ್ಪ, ಬಂದ್ ಮಾಡಿ 6 ತಿಂಗಳ 3 ತಿಂಗಳಾದ್ರೆ ಹೆಂಗೆ ಬದುಕು ಕಟ್ಟಕ್ಕೆ 2 ತಿಂಗಳು 1 ತಿಂಗಳು ಬಂದ್ ಮಾಡ್ಕೊಂಡ್ರೆ ನಾವ್ ಹೆಂಗ್ ಸರ್ ಜೀವನ ಮಾಡೋದು? ರೈಟ್. ಚಂದ್ರಶೇಖರ್ ಸರ್, ಇಷ್ಟೆಲ್ಲ ಮಾತಾಡಿದ್ವಿ, ಬಹಳ ಸುದೀರ್ಘವಾಗಿ ಮಾತಾಡಿದ್ವಿ. ಸೊ ಯಾಕಂದ್ರೆ ಎಲ್ಲಾ ಕಾಯಕದಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ಒಂದು ಡೆವಲಪ್ಮೆಂಟ್ ಅಂತ ಇರುತ್ತೆ, ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಸೊ ನೀವು 30 ವರ್ಷ ಹಿಂದ್ಗಡೆ ಮಾಡ್ತಕ್ಕಂಥ ನಿಮ್ಮ ಈ ಶೈಕ್ಷಣಿಕ ವೃತ್ತಿ 10 ವರ್ಷಕ್ಕೆ ಚೇಂಜ್ ಹಾಕೋದು ಮತ್ತೆ ಇವಾಗ ಫುಲ್ ಹೈ ಎಂಡ್ ಬಂತು. ಸೊ ಈಗ ನೀವು ಅದೇ ಕಾಲದಲ್ಲಿ ಇದ್ರೆ ಮತ್ತೆ ಕಸ್ಟಮರ್ ನಿಮ್ಮ ಹತ್ರ ಹೆಂಗ್ ಬರಕ್ ಸಾಧ್ಯ? ಯಾಕಂದ್ರೆ ಈಗ ನೀನು ಅದೇ ಸ್ಟೈಲ್ ಅಲ್ಲಿ ಮಾಡ್ತೀನಿ, ನಾನು ಅದೇ ಸ್ಟೈಲ್ ಹೇರ್ ಕಟ್ ಮಾಡ್ತೀನಿ, ಡೈಲಿ ಸ್ಟೈಲ್ಗಳು ಚೇಂಜ್ ಆಗ್ತವೆ. ಜೂನಿಯರ್ ಸ್ಟೈಲ್ಗಳು ಬೇರೆ, ಯಶ್ ಹೇರ್ ಸ್ಟೈಲ್ಗಳು ಬೇರೆ, ಹುಲಿ ಕಟ್ ಏನಂದ್ರೆ ಹೆಬುಲಿ ಕಟ್ಗಳು ಬೇರೆ, ಅದೆಲ್ಲ ಈಗ ನಮ್ಮ ಹುಡುಗರು ಎಲ್ಲ ಡೆವಲಪ್ ಮಾಡಿದ್ದಾರೆ ಸರ್. ನಮ್ಮ ಹುಡುಗರು ಎಲ್ಲ ಸಲೂನ್ ಶಾಪ್ ನಲ್ಲಿ ನಮ್ಮ ಹುಡುಗರು ಫುಲ್ ಐಫೈ ನಲ್ಲಿ ಕಟಿಂಗ್, ಯಾವ ಕಟಿಂಗ್ ಬೇಕಪ್ಪ ಇಂತ ಕಟಿಂಗ್ ಬೇಕಂದ್ರೆ ಆಡಿಟ್ರು ಅಂದ್ರೆ ಇವರು ಚಿತ್ರ ಬಿಡಿಸ್ತಾರಲ್ಲ, ಗೊಂಬೆಗಳು ಬಿಡ್ತಾರಲ್ಲ, ಅವ್ರು ಏನ್ ಬಿಡಿಸ್ತಾರೋ ಅವ್ರು ಎಜುಕೇಶನ್ ಮಾಡಿ ಬಿಡಿಸ್ತಾರಲ್ಲ. ನಮ್ಮವ್ರು ಎಜುಕೇಶನ್ ಮಾಡ್ಲಿ ಅಂದ್ರೆ
ಅದೇ ತರನಾದ್ರು ಬಿಡಿಸ್ತಾರೆ. ಸರ್ ರೈಟ್, ನಾನು ಆಕ್ಟಿವ್ ಆಗಿ ಬಿಡಿಸ್ತಾರೆ, ಅಷ್ಟು ನೀಟಾಗಿ ಮಾಡ್ತಂದ್ರೆ. ಖಂಡಿತ. ಈಗ ನಾನು ಸೆಲ್ಯೂನ್ ಶಾಪ್ ಅಲ್ಲಿ ಬಲ್ಲಾರ ಎಲ್ಲೇ ತಗೊಂಡು ಅಲ್ಲ ಹ್ಯಾಪಿಯಾಗಿ. ನಾನು ನಿಮ್ಮನ್ನ ವ್ಯಕ್ತಿಯಾಗಿ ಕೇಳೋದು ಏನಂತಂದ್ರೆ, ನೀವ್ ಹೆಂಗ್ ಅಪ್ಗ್ರೇಡ್ ಹೆಂಗ್ ಆಗ್ತೀರಿ ನೀವು ಅಂತ. ಸರ್ ಹುಡುಗರು ನೋಡಿ ನಾವು ಅಪ್ಡೇಟ್ ಆಗ್ಬೇಕಾಗ್ತದೆ ಸರ್, ಯಾಕಂದ್ರೆ ಹುಡುಗರು ನೋಡಿ ನಾವು ಕೂಡ ಅಪ್ಡೇಟ್ ಆಗ್ತಾ ಇದ್ವಿ, ನಾವು ಕೂಡ ಸ್ಟೈಲ್ ಆಗಿ ಮಾಡ್ತಾ ಇದೀವಿ ಇವಾಗ ಕಲ್ತಾ ಇದೀವಿ. ಆಮೇಲೆ ಬಹುತೇಕ ನಾನು ಕೈ ಕೆಲಸ ಸರ್, ನಾವು ಹೆಂಗ್ ಅಪ್ಡೇಟ್ ಮಾಡ್ಕೊಂಡ್ರೆ ಹಂಗ್ ನಮ್ ಹೋಗ್ತಾ ಇರುತ್ತೆ. ಆಮೇಲೆ ನಿಮ್ಮಲ್ಲಿ ನೀವು ಈ 30-35 ವರ್ಷದಿಂದ ಮಾಡ್ತಾ ಅಂದ್ರೆ 35 ವರ್ಷ ನಿಮ್ಮ ಹತ್ರನೇ ಕಡಿಮೆ ಮಾಡಿಸ್ಕೊಳ್ಳೋದಲ್ಲ ಇದೆ ಸರ್. ಅದೇನು ಅದು ಆ ಥರ ಅಟ್ಯಾಚ್ಮೆಂಟ್ ಅದು, ಯಾಕಂದ್ರೆ ಬಹುತೇಕವಾಗಿ ನಾವು ಜನರನ್ನ ಚೆಕ್ ಮಾಡಿದಾಗ ಒಂದೇ ಹತ್ತಲ್ಲಿ ಕಟಿಂಗ್ ಮಾಡಿಸ್ಕೊಂಡು ಅಲ್ಲೇ ಕಟಿಂಗ್ ಮಾಡಿಸ್ಕೊತಾರೆ. ಅದೇನದು ಅವ್ರಿಗೆ ಅಟ್ಯಾಚ್ಮೆಂಟ್ ಅಂದ್ರೆ ಅವ್ರು ಇವ್ರು ಮಾಡಿದ್ರೆ ಸೆಟ್ ಆಗ್ತದ, ಬೇರೆಯವ್ರು ಮಾಡಿದ್ರೆ ಅವ್ರು ಕೂಡ ಚೆನ್ನಾಗಿ ಮಾಡ್ತಾರ, ಬೇರೆ ಶಾಪ್ ಅಲ್ಲಿ ನಮ್ಗಿನ್ನ ಚೆನ್ನಾಗಿ ಮಾಡ್ತಾರ. ಆದ್ರೆ ಅವ್ರಿಗೆ ಮೈಂಡ್ ಸೆಟ್ ಅಲ್ಲಿ ಮಾಡಿಸಿ ಚೆನ್ನಾಗ, ಅವ್ರು ನಮ್ಗಿನ್ನ ಚೆನ್ನಾಗಿ ಮಾಡಿದ್ರೆ ಕೂಡ ಅವ್ರ ಮೈಂಡ್ ಸೆಟ್ ನಲ್ಲಿ ಶೇಖರ್ ಹತ್ರ ಮಾಡಿ ಚೆನ್ನಾಗಿದ್ರ, ಗೋವಿಂದರ ಹತ್ರ ಮಾಡಿ ಚೆನ್ನಾಗಿದ್ರ, ಅವ್ರ ಹತ್ರ ಮಾಡಿ ಚೆನ್ನಾಗಿರ ಅದು ಮೈಂಡ್ ಸೆಟ್. ಅದರಿಂದ ಪರ್ಮನೆಂಟ್ ಆಗಿ ಕೆಲವು ಕಸ್ಟಮರ್ ಕೆಲವು ಜನ ಹೋಗ್ತಾರೆ. ಇಷ್ಟು ಕಷ್ಟ ಇಷ್ಟು ನೋವು ಪಟ್ಟರು ಕೂಡ ನಿಮ್ ಸ್ಮೈಲ್ ಕಡಿಮೆ ಆಗ್ತಿಲ್ಲ ಮಾಮೂಲಿ ಸರ್, ನಗು ಕಡಿಮೆ ಆಗಲ್ಲ. ಇಷ್ಟೊಂದು ನೀವು ಪ್ರೀತಿ ಕೊಡೋರಿಗೆ ಸಮಾಜದಲ್ಲಿ ನೀವು ಅನ್ಕೊಂಡಂತ ಗೌರವ ಸಿಗ್ತಾ ಇಲ್ಲ, ನಿಮ್ಮ 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 ವೃತ್ತಿಯನ್ನ ಬೈಯೋದಕ್ಕೂ ಯೂಸ್ ಮಾಡ್ತಾರೆ, ಇದೆಲ್ಲ ನೋವಾಗುತ್ತಲ್ಲ ಸರ್? ಯಾಕಂದ್ರೆ ಅದು ಕಾಯಕ ತಾನೇ, ಅದು ಕಷ್ಟ ತಾನೇ. ಬಸವಣ್ಣ ಹೇಳಿದಂಗೆ ಯಾವುದೇ ಎಲ್ಲ ಕಾಯಕ್ಕೂ ಶ್ರೇಷ್ಠ ಕಾಯಕ. ಆ ಎಲ್ಲ ಕಾಯಕದಲ್ಲಿ ದೇವ್ರನ್ನ ಕಾಣಬಹುದು, ಈ ಕಾಯಕದಲ್ಲಿ ದೇವ್ರನ್ನ ಕಾಣಬಹುದು. ಯಾಕೆ ಅದ್ರ ಬಗ್ಗೆ ಏನಾಗಿದ್ರು ನೋಡಿ ಸರ್, ಇವಾಗ ನಮ್ಮ ಕ್ಯಾಸ್ಟ್ ಬಗ್ಗೆ ಮಾತಾಡೋರು ಮಾತಾಡ್ತಿರ್ತಾರ, ಅವ್ರಿಗೆ ನಾವು ಕೂಡ ಜವಾಬ್ ಕೊಟ್ಟಿದ್ವಿ ಬಹಳ ಜನ, ಈ ತರ ಮಾತಾಡ್ಬಾರ್ದಪ್ಪ, ಅಟ್ರಾಸಿಟಿ ಕೇಸ್ ಮಾಡ್ತೀವಿ. ಈಗ SC ST ಅಂತ ಇಮಿಡಿಯೇಟ್ಲಿ ಕೇಸ್ ಆಗ್ತದೆ. ಇವು ನಮ್ಮದು ನೆಕ್ಸ್ಟ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಕೇಸ್ ಆಗ್ತದೆ, FIR ಮಾಡ್ತಾರ, ಇವೆಲ್ಲ ಇರ್ತಾವ ಎಲ್ಲ. ಇವಾಗ ನೀವು ಮನುಷ್ಯರು, ನಾವು ಮನುಷ್ಯರು, ಎಲ್ಲರೂ ಮನುಷ್ಯರೇ ಅಲ್ರಿ. ನಿಮ್ ಬ್ಲಡ್ ಹೋದ್ರೆ ರೇಟ್ ಇರ್ತದ, ನಮ್ ಬ್ಲಡ್ ರೇಟ್ ಇರ್ತದ. ಯಾಕೆ ನಾವು ಕ್ಯಾಸ್ಟ್ ಬಗ್ಗೆ ಮಾತಾಡ್ತೀವಿ? ಇವಾಗ ನೀವು ಸುಂದರವಾಗಿ ಇರಬೇಕು, ನೀಟಾಗಿ ಇರ್ಬೇಕಂದ್ರೆ ನಿಮ್ಗೆ ಯಾರು ಬೇಕು? ಸೌತ ಸಮಾಜನೂ ಬೇಕು ನೀವು. ಸೊ ಅದು ಆತರ ಪದ ಉಪಯೋಗ ಮಾಡೋದ್ರೆ ನಿಮ್ಗೆ ನೋವಾಗುತ್ತೆ ಪರ್ಸನಲಿ? ಸರ್ ನೋವು ಆಗ್ತೈತಾ, ಆದ್ರೆ ಅವ್ರು ಸಮಜಾಯಿಸಿ ಹೇಳ್ತೀವಿ, ಆಯ್ತಪ್ಪ ಸಾರಿ ಅಂತ ಹೇಳ್ತಾರೆ, ಹೋಗ್ತಾ ಇರ್ತಾವ. ಏನು ಇವಾಗ ಈ ವೇದಿಕೆ ಮೂಲಕ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ ಸರ್? ಎಲ್ಲರೂ ಚೆನ್ನಾಗಿರ್ಬೇಕು, ಯಾರ ಬಗ್ಗೆ ಯಾರ ಕ್ಯಾಸ್ಟ್ ಬಗ್ಗೆ ಕೀಳಾಗಿ ಮಾತಾಡಬಾರ್ದು. ಎಲ್ಲಾ ಜನಗಳು ಎಲ್ಲಾ ಕ್ಯಾಸ್ಟ್ ಒಂದೇ, ನಾವೆಲ್ಲ ಭೂಮಿ ಮೇಲೆ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಒಂದೇ, ಎಲ್ಲ ಒಂದೇ. ಯಾಕಂದ್ರೆ ನಾವು ಒಂದೇ ತಾಯಿ ಹೋಟೆಲ್ ಬಂದಿದ್ದೀವಿ, ತಾಯಿ ಹೋಟೆಲ್ ಬಂದಿರೋ ಎಲ್ಲರೂ ಒಂದೇ. ಇದರಲ್ಲಿ ಬೇರೆ ಜನ ಯಾವ ಜನಗಳಿದೆ ಎಲ್ಲ ಒಂದೇ ಸರ್. ರೈಟ್, ಈಗ ಶಿಕ್ಷಣ ಬಂದ್ರೆ ಈಗ ನಿಮ್ಮ ಏನ ಶಿಕ್ಷಣವೇ ಹೊಸ ಬೆಳಕಾಗತ್ತೆ, ಶಿಕ್ಷಣವೇ ಎಲ್ಲರಿಗೆ ಭರವಸೆ ಆಗ್ತಕ್ಕಂಥದ್ದು. ಶಿಕ್ಷಣಕ್ಕೆ ನಿಮ್ಮ ಸಮುದಾಯ ಕಡಿಮೆ ಮಾಡೋದಕ್ಕೆ ಫೋಕಸ್ ಯಾಕೆ? ಇಲ್ಲ ಸರ್, ನಮ್ಮ ಶಿಕ್ಷಣ ಯಾಕಂದ್ರೆ ನಮ್ಗೆ ರಿಸರ್ವೇಶನ್ ಇಲ್ಲ. ನಮ್ಮ ಆಕ್ಚುಲ್ ತಗೊಂಡ್ ಬಂದು ನಾವು ಬಡವರು ಇರೋದು, ತಗೊಂಡು ಬಂದು ಎಸ್ಟಿಯೇಷನ್ ಸೇರ್ಸ್ರಪ್ಪ ಅಂದ್ರೆ ನಮ್ BC ನಲ್ಲಿ ಇಟ್ಟಿದಾರ, OBC ನಲ್ಲಿ ಇಟ್ಟಿದಾರ. OBC ನಲ್ಲಿ ಅಂದ್ರೆ ಏನ್ ಬರ್ತೈತೆ? ಯಾವ ಫಂಡ್ಸ್ ಬರಲ್ಲ, ಏನು ಬರಲ್ಲ. ಹಂಗಾಗಿ ನಮ್ದ್ರಲ್ಲಿ ಶಿಕ್ಷಣ ಮಾಡ್ತಾ ಇದಾರ. ಜಾಬ್ಗಳು ಕಡಿಮೆ, ರಿಸರ್ವೇಶನ್ ಕ್ಯಾಸ್ಟ್ ಅವ್ರಿಗೆ ಜಾಸ್ತಿ ಜಾಬ್ಗಳು ಇರ್ತಾವ, ನಮ್ಗಿರೋದು 1-2 ಇರ್ತಾವ. ಅದ್ರಲ್ಲಿ ಬಹಳ ಜನ ಓದಿರ್ತಾರ, ಜನರಲ್ ಅಲ್ಲಿ ಬಹಳ ಜನ ಓದಿರ್ತಾರೆ, ಅದ್ರಲ್ಲಿ ಸಿಗೋದು ಕಷ್ಟ. ಸೊ ಅಲ್ಲ ಸರ್, ಈಗ ನಿಮ್ಮ ಮಕ್ಕಳಿಗೆ, ನಿಮ್ಮ ಅಪ್ಕಮಿಂಗ್ ಜನರೇಷನ್ಗೆ ಶಿಕ್ಷಣದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಒಳ್ಳೆ ನಮ್ಮ ಸೌತ ಸಮಾಜರು ಹುಡುಗರು ಬಹಳ ಎಜುಕೇಶನ್ ಮಾಡಿ IP ಪೋಸ್ಟ್ ತಗೋಬೇಕಂತ ನಮ್ಗೊಂದು ಆಸೆ ಇದೆ ಸರ್. ಎಲ್ಲ ಜನ ನಮ್ಮ ಸೌತ ಸಮಾಜ ಹುಡುಗರು ನಾಳೆ ಏನು ಓದ್ಕಂತಾರೋ IP ಪೋಸ್ಟ್ಗಳು. ನಿಮಗೆ ಶಿಕ್ಷಣ ಅದ ಸ್ವಲ್ಪ ಕೊರತೆ ಆಯ್ತು, ಶಿಕ್ಷಣ ಇದ್ದಿದ್ರೆ ಏನಾಗ್ತಿತ್ತು? ಶಿಕ್ಷಣ ಇದ್ರೆ ನಾವು ಕೂಡ ಸ್ವಲ್ಪ IP ಇರ್ತಿದ್ವಿ ಸರ್, ಚೆನ್ನಾಗಿರ್ತಿದ್ವಿ. ನಮ್ಮ ಸಮಾಜದವ್ರು ಕೂಡ ಹೇಳ್ತಾ ಇದ್ವಿ ಅದರಲ್ಲಿ, ಬರ್ರಪ್ಪ ಎಲ್ಲರೂ ಓದ್ಕೊಂಡ್ರಿ, ಎಲ್ಲರೂ ಇದು ಮಾಡಿ. ನಿಮ್ಮ ಸಮುದಾಯದಲ್ಲಿ ಈಗ ವಿಶೇಷವಾಗಿ ನಾನು ಸಮುದಾಯಕ್ಕೆ ಮಾತಾಡ್ತಾರೆ, ನಾನು ಸಮುದಾಯದ ಬಗ್ಗೆ ಚರ್ಚೆ ಮಾಡಕ್ ಬಂದಿಲ್ಲ, ನಾನು ಬಂದಿರೋದು ಚಂದ್ರಶೇಖರ್ ಅವ್ರನ್ನ ಮಾತಾಡ್ಸೋಣ. ಯಾಕಂದ್ರೆ ನಮ್ಮ ಉದ್ದೇಶ ಎಲ್ಲಾ ಕಾಯಕ ಮಾಡೋರು ಮಾತಾಡ್ಸೋಣ ಅಂತೇಳಿ. ಸೊ ಈ ಕಾಯಕಗಳು ಉಳಿಬೇಕಾದ್ರೆ ಸಂಗಮ್ ಶರಣಂ ಗಚ್ಚಾಮಿ ಅಂತಾನೆ ಅವಾಗೇ ಬುದ್ಧ ಆವಾಗಿನ ಕಾಲದಲ್ಲಿ ಹೇಳ್ಬಿಟ್ಟಿದ್ದಾನೆ, ಒಗ್ಗಟ್ಟಿರಲೇಬೇಕು ಅನ್ನೋ ಅವಶ್ಯಕತೆ ಇರೋದ್ರಿಂದ ನಿಮ್ಮ ಈ ಕ್ಷೌರಿಕ ಸಮುದಾಯದ, ಸಲಿತ ಸಮುದಾಯದ ಸಂಘಟನೆಗಳು ಯಾವ್ಯಾವ ಇದಾವೆ, ಏನು ಆಕ್ಟಿವೇಟ್ ಆಗಿದೆಯಾ? ಆಕ್ಟಿವಿಟಿ ಸರ್, ಸೌತ ಸಮಾಜ ನಗರ ಇದೆ, ತಾಲೂಕ್ ಇದೆ, ಡಿಸ್ಟಿಕ್ ಇದೆ, ಎಲ್ಲ ಸ್ಟೇಟ್ ಲೆವೆಲ್ಗಳು ಇದೆ. ಸೌತ ಸಮಾಜ ಆಕ್ಟಿವ್ ಇದೆಯಾ? ಈ ಬಳ್ಳಾರಿ ಆಕ್ಟಿವ್ ಇದೆ ಸರ್. ನಮ್ಮ ನಗರ ಅಧ್ಯಕ್ಷರು ಮಾಡಿದ್ವಿ ನಮ್ಮ ಹುಡುಗರು, ಅರುಣ್ ಕುಮಾರ್ ಅಂತ. ಎಲ್ಲ ನಮ್ಮ ಬಾಡಿ ಕಂಪನಿಯಲ್ಲಿ ಎಲ್ಲ ಬಹಳ ಜನ ರಿಜಿಸ್ಟ್ರೇಷನ್ ಆಗಿದೆ, ಬಾಡಿ ರಿಜಿಸ್ಟ್ರೇಷನ್ ಇದೆ. ಇವಾಗಿಂದ ನಮ್ಮ ಹುಡುಗರು ಸಮಾಜ ಸ್ವಲ್ಪ ಬೆಳೀತಾ ಹೋಗ್ತಾ ಇದೆ. ಅದೇ ನಮ್ಮ ಸಮಾಜಕ್ಕೆ ಯಾರನ್ನೊಬ್ರು ಶಕ್ತಿ ಬೇಕಾಗಿದೆ, ಶಕ್ತಿ ಬೇಕಾಗಿದೆ, ಅಧಿಕಾರ ಕೊಡುವಂತ ಶಕ್ತಿ ಇಲ್ಲ, ಶಕ್ತಿ ತರಿಸ್ಕೊಬೇಕು. ರೈಟ್, ಇಷ್ಟೊತ್ತು ನಮ್ದೊಂದು BP ನ್ಯೂಸ್ ನೀವು ನೋಡಿರ್ತೀರಿ, ಯಾಕಂದ್ರೆ ನೀವು ಎಲ್ಲದಕ್ಕೂ ಪ್ರಚಾರ ಕೊಡೋದು ನಮ್ಮ BP ನ್ಯೂಸ್ ನೀವು ನೋಡಿರ್ತೀರ ಅನ್ಕೋತೀನಿ. ಸೊ BP ನ್ಯೂಸ್ ಈ ತರ ಒಂದು ಕಾಯಕವೇ ಕೈಲಾಸ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅನುಭವ
ಕಾಯಕ ಯೋಗಿಗಳನ್ನ ಭೇಟಿಯಾಗಿ ಅವ್ರನ್ನ ಮಾತನಾಡಿಸುವಂತ ಕಾರ್ಯಕ್ರಮ. ಸೊ ನಿಮಗೆ ಹೇಗೆ ಅನ್ಸುತ್ತೆ ಈ ಕಾರ್ಯಕ್ರಮ? ಸರ್ ನೀವು ಇಂಟ್ರೂ ತಗೊಂಡಿದ್ದು ಒಳ್ಳೇದಾಯ್ತು. ನಮ್ಮ ಸಮಾಜಗಳ ಬಗ್ಗೆ ನೀವು ಟಿವಿನಲ್ಲಿ ಎಲ್ಲ ಮಾಡ್ತೀರಿ, ಪಬ್ಲಿಸಿಟಿ ಮಾಡ್ತೀರ. ನಿಮಗೆಲ್ಲ ಧನ್ಯವಾದ ಸರ್ ಅರುಣ್ ಕುಮಾರ್ ಸರ್. ಒಳ್ಳೇದು ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮನ್ನ ನೀವು ಗುರ್ತಿಸ್ಕೊಂಡು ಬಂದು ನೀವು ನಮ್ಮನ್ನ ಇಂಟ್ರೂ ಮಾಡಿದಕ್ಕೋಸ್ಕರ ಒಳ್ಳೇದು. ಈಗ BP ನ್ಯೂಸ್ ಕಾರ್ಯಕ್ರಮ ನೋಡ್ತಿರಲ್ಲ, ಏನೇನು ಇಷ್ಟ ಆಗುತ್ತೆ? ಎಲ್ಲ ಪ್ರೋಗ್ರಾಮ್ ನೋಡ್ತಾ ಇತ್ತು ಸರ್. ನ್ಯೂಸ್ ನಿಮ್ದು ಬಹಳ ಚೆನ್ನಾಗಿ ಇದು ಇದೆ, ಸ್ವಲ್ಪ ನ್ಯಾಚುರಲ್ ಆಗಿ ಹೋಗ್ತಾ ಇದೆ. ಸೊ ರೈಟ್ ವೀಕ್ಷಕರೇ, ಇದು ಚಂದ್ರಶೇಖರ್ ಅವರ ಮಾತುಗಳಾಗಿದ್ದು. ಸೊ ನಮ್ಮ ಈ ಒಂದು ಕಾಯಕ ಕೈಲಾಸ ಕಾರ್ಯಕ್ರಮದಲ್ಲಿ ಸುಮಾರು 30 ವರ್ಷ ಅನುಭವ ಇರ್ತಕ್ಕಂಥ ಕಾಯಕ ಯೋಗಿನೇ ಅಂತ ಅನುಭವದಂತ ಚಂದ್ರಶೇಖರ್ ಜೊತೆ ಮಾತಾಡಿದ್ವಿ. ಅವ್ರ ಸಮುದಾಯದ ಬಗ್ಗೆ ಮಾತಾಡಿದ್ವಿ. ಆ ಸಮುದಾಯನ ಏನು ಕ್ಷುಲ್ಲಕವಾಗಿ ಮಾತಾಡೋದನ್ನ ಅವರು ಬಹಳ ಭಾವನಾತ್ಮಕವಾಗಿ ಖಂಡಿಸ್ತಾರೆ. ಹಾಗಾಗಿ ಎಲ್ಲರನ್ನ ಒಂದಾಗಿ ನೋಡ್ಕೊಳ್ಳೋಣ. ಈ ಸಮುದಾಯಕ್ಕೆ ಮತ್ತೆ ಶಕ್ತಿ ಸಿಗಲಿ. ಈ ಸಮುದಾಯದಿಂದ ಒಳ್ಳೊಳ್ಳೆ ರಾಜಕೀಯ ನಾಯಕರುಗಳು ಬರಲಿ, ಒಳ್ಳೊಳ್ಳೆ ಮೇಧಾವಿಗಳು ಈ ಒಂದು ಸಮುದಾಯದಿಂದ ಬರಲಿ ಅಂತೇಳಿ ಈ ಒಂದು ಮೂಲಕ ನಾನು ಕೂಡ ಆಶಿಸ್ತೇನೆ. ಸೊ ಮತ್ತೆ ಮತ್ತೊಬ್ಬ ಕಾಯಕ ಯೋಗಿ ಜೊತೆಗೆ ನಿಮ್ಮ ಮತ್ತೆ ಭೇಟಿ ಆಗ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್, ಬಳ್ಳಾರಿ ನಗರ ಸವಿತಾ ಸಮಾಜ ನಗರ ಅಧ್ಯಕ್ಷರು. ನಮ್ಮ ಚಂದ್ರಶೇಖರ್ ಅವರು ನಮ್ಮ ಹಿರಿಯ ಮುಖಂಡರು, ನಮ್ಮ ಚಿಕ್ಕಪ್ಪವರು. ಅವರು ಮೊದಲಿಂದೇ ಕಷ್ಟ ಬಿದ್ದಿದ್ದಾರೆ. ಇನ್ನೊಂದು ಅವರು ಒಳ್ಳೆಯ ವ್ಯಕ್ತಿ. ನಮ್ಮ 30 ವರ್ಷದಿಂದ ಅನುಭವ ಇದೆ ಅವರಿಗೆ. ಅದಕ್ಕೆ ಅವರು ಕಸ್ಟಮರ್ ಕೂಡ ಎಲ್ಲ ಒಳ್ಳೆಯ ರೀತಿಯಿಂದ ಅವರು ಒಂದು 20-30 ವರ್ಷದಿಂದ ಅವ್ರು ರಾಜಕೀಯವಾಗಲಿ ಕೆಲಸದಲ್ಲಾಗಲಿ ಎಲ್ಲರೂ ಯಾವುದೇ ಒಂದು ಚಟುವಟಿಕೆಯಲ್ಲಿ ಕೂಡ ಮುಂದೆ ಹೋಗ್ತಾರೆ. ಯಾವುದೋ ಬಡವರು ಇದ್ದರೂ ಕೂಡ ಪಾಪ ಏನೇ ಸಮಸ್ಯೆ ಇದ್ದರೂ ಕೂಡ ಹಳ್ಳಿ ಊರಲ್ಲಿ ಕೂಡ ಏನಾದರೂ ನಮ್ಮವ್ರಿಗೆ ಏನಾದರೂ ಸಮಸ್ಯೆ ಆದರೂ ಕೂಡ ಗುಡಿಯಲ್ಲಿ ಮತ್ತು ಮದುವೆ ಕಾರ್ಯಕ್ರಮ ಮರಣ ಆದರೂ ಕೂಡ ಅವ್ರು ಮುಂದೆ ಹೋಗಿ ಇರ್ತಾರೆ. ಯಾವುದಾದ್ರೂ ಒಂದು ಆಂಬುಲೆನ್ಸ್ ಆಗಲಿ ಅವ್ರಿಗೆ ಮಾಹಿತಿ ಗೊತ್ತಿಲ್ಲದ್ರೂ ಕೂಡ ಏನೇ ವಿಷಯ ಬಂದರೂ ಕೂಡ ಅವ್ರು ಮುಂದಿರ್ತೀವಿ. ನಾನು ಅದಕ್ಕೆ ಆರೋಗ್ಯ ಬೇಸಿಲ್ಲದ್ರೂ ಕೂಡ ಪಾಪ ನಾವು ಸವಿತಾ ಸಮಾಜಕ್ಕೆ ನಗರದಲ್ಲಿ ಯಾವುದೇ ಒಂದು ಜಾಗವನ್ನು ತರಬೇಕು ಅನ್ನೋಕ್ಕಂಥ ಉದ್ದೇಶ ಅವರಲ್ಲಿ ಇತ್ತು. ಸಿಟಿಯಲ್ಲಿ 20-30 ವರ್ಷದಿಂದ ಯಾವುದೇ ಕಾರ್ಯಕ್ರಮದಲ್ಲಿ ಒಂದು ಜಾಗ ಆಗಿಲ್ಲ. ಆದರೆ ನಾನು ಕೂಡ ನಿಮಗೆ ಸಹಾಯಕ ಮಾಡ್ತೀನಿ. ಅವ್ರಿಗೆ ಆರೋಗ್ಯ ಬೇಸಿಲ್ಲ ಆದರೂ ನಮ್ಮೊಂದಿಗೆ ಸಹಕಾರ ಮಾಡ್ತಾಯಿದ್ದಾರೆ. ಅವ್ರ ಕೆಲಸ ಮತ್ತು 6 ಗಂಟೆಗೆ ಎದ್ದು ಮತ್ತು ಅವ್ರ ಕೆಲಸಗಳನ್ನು ಮಾಡ್ಕೊತ ಸಮಾಜ ಸೇವೆ ಮಾಡ್ಕೊತ ಏನೊಂದು ಅವ್ರ ಮಕ್ಕಳನ್ನ ಮತ್ತು ಆ ಕುಟುಂಬವನ್ನು ಪೋಷಣೆ ಮಾಡ್ಕೊತ ಕೂಡ ನಮಗೂ ಕೂಡ ಧೈರ್ಯವಾಗಿದ್ದು ಸಹಕಾರ ಕೊಟ್ಟು ಧೈರ್ಯದಿಂದ ಈ ರೀತಿಯಲ್ಲಿ ಹೋಗ್ರಿ, ಇಂಥ ಆಫೀಸ್ನಲ್ಲಿ ಈ ರೀತಿಯಲ್ಲಿ ನೀವು ಮುಂದೆ ಹೋದರೆ ನಮ್ಮ ಸಮಾಜ ಒಳ್ಳೇದಾಗ್ತೈತೆ. ಗೌರ್ಮೆಂಟಿಂದ ಲೋನ್ ಬರೋಕ್ಕಂಥ ಬೆನಿಫಿಟ್ ಬಗ್ಗೆ ಇಂದ ಆಫೀಸರ್ ಇದ್ದಾರೆ, ಇವರಿದ್ದಾರೆ, ಹಿಂಗೆ ಎಂಥ ಮಾಹಿತಿ ಕೊಡ್ತಾಯಿದ್ರು. ಇನ್ನೊಂದು ಬಳ್ಳಾರಿ ಜಿಲ್ಲಾದಲ್ಲಾಗಲಿ ಸ್ಟೇಟ್ನಲ್ಲಾಗಲಿ ಅವ್ರಿಗೆ ಒಳ್ಳೆ ಹೆಸರಿದೆ. ಅವ್ರು ಹಿರಿಯ ಮುಖಂಡರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ಬಳ್ಳಾರಿ ನಗರ ಸವಿತಾ ಸಮಾಜಕ್ಕೆ ಅವರು ಒಳ್ಳೆ ಆರೋಗ್ಯದಿಂದ ಇದ್ದರೆ ನಮ್ಮ ಸಮಾಜ ಚೆನ್ನಾಗಿರ್ತದೆ ಅಂತೇಳಿ ಅವರಿಂದ ನಾವು ಆದರ್ಶತೆಯನ್ನು ತಿಳ್ಕೊಂಡು ಮುಂದಿನ ಭವಿಷ್ಯത്തിൽ ನಮ್ಮ ಪೀಳಿಗೆಗೆ ಆದರ್ಶತೆಯನ್ನು ನಾವು ಕಾಪಾಡ್ಕೊಳ್ಬೇಕಂತ ಉದ್ದೇಶದಿಂದ ನಾನು ಬಳ್ಳಾರಿ ನಗರ ಸವಿತಾ ಸಮಾಜದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇನ್ನೊಂದು ನಮ್ಮ ಒಂದು ಉದ್ದೇಶ ಅಂದರೆ ನಮ್ಮ ಬಳ್ಳಾರಿ ನಗರ ಸವಿತಾ ಸಮಾಜದ ಒಂದೇ ಉದ್ದೇಶ, ಒಂದೇ ಹೋರಾಟ. ಸವಿತಾ ಸಮಾಜಕ್ಕೆ ಒಂದು ಜಾಗ ಕೊಟ್ಟರೆ ನಾವೇ ಆದರೂ ಹಣ ಹಾಕ್ಕೊಂಡು ಕಟ್ಕೊತೀವಿ ಅನ್ನೋ ನಗರ ಶಾಸಕರಂತ ಭರತ್ ನಾರಾರೆಡ್ಡಿ ಸರ್ ಅವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 20-30 ವರ್ಷಗಳಿಂದ ನಾವು ಬಳ್ಳಾರಿಯಲ್ಲಿ ಇದ್ದೀವಿ. ಸೂಕ್ತವಾದ ಒಂದು ಸ್ಥಳವನ್ನು ಯಾರೂ ಕೊಟ್ಟಿಲ್ಲ. BJP ಅವರಾಗಲಿ ಕಾಂಗ್ರೆಸ್ ಅವರಾಗಲಿ ಸಿಟಿಗೆ ಕೊಟ್ಟಿಲ್ಲ. ಇಷ್ಟು ಮಂದಿ 9,000 ಮಂದಿ ಇದ್ದು 309 ಕಟಿಂಗ್ ಶಾಪ್ಗಳಿದ್ದು ಅವರಿಗೆ ಒಂದು ಮೀಟಿಂಗ್ ಮಾಡ್ಕೊಳ್ಳೋಕೆ ಒಂದು ಜಾಗ ಕೊಟ್ಟಿಲ್ಲ. ಒಂದು ಜಾಗ ಕೊಟ್ಟರೆ ಅವ್ರಿಗೆ ನಮ್ಮ ಜನಾಂಗ ಯಾವತ್ತಿಗೂ ಋಣ ಆಗಿರ್ತೈತೆ. ಯಾವುದೇ ಪಾರ್ಟಿ ಆಗಲಿ ನಾವು ಅವ್ರಿಗೆ ಶಿರವನ್ನು ಭಾಗಿಸಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತೇಳಿ 4 ಮಾತುಗಳನ್ನು ಮುಗಿಸ್ತೀನಿ.